ಕಳೆದ ಲೋಕಸಭೆ ಚುನಾವಣೆ ಯಾರು ನಿರೀಕ್ಷೆ ಮಾಡಿರಲಿಲ್ಲ ರಾಹುಲ್ ಗಾಂಧಿ ಸೋಲ್ತಾರೆ ಅಂತ. ಸ್ಮೃತಿ ಇರಾನಿ ವಿರುದ್ಧ ರಾಹುಲ್ ಗಾಂಧಿ ಸೋತರು, ಸ್ಮೃತಿ ಇರಾನಿ ಗೆದ್ದರು. ರಾಹುಲ್ ಗಾಂಧಿ ವಯನಾಡಿಗೆ ಬಂದಿಲ್ಲ ಅಂತಂದರೆ ಲೋಕಸಭೆಯಲ್ಲಿ ಕೂರಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ವಯನಾಡಲ್ಲಿ ದೊಡ್ಡ ಮಟ್ಟಿಗೆ ಅಲ್ಪಸಂಖ್ಯಾತ ಸಮುದಾಯದ ಮತಗಳಿತ್ತು, ಗೆದ್ದು ಬಂದರು ರಾಹುಲ್ ಗಾಂಧಿ. ಒಂದು ಕಡೆ ಸೋತರು, ಗೆದ್ದರು. ಸೋನಿಯಾ ಗಾಂಧಿ ಗೆದ್ದಿದ್ರಲ್ಲಿ ರಾಯ್ಬರೇಲಿ ಕಳೆದ ಬಾರಿ ಏನಾಗಿತ್ತು ಅಂದರೆ BJP ವಿರೋಧ ಪಕ್ಷಗಳೆಲ್ಲ ಒಂದಾಗಿ ಕಾಂಗ್ರೆಸ್ ಸಪೋರ್ಟ್ ಮಾಡಿದ್ರಲ್ಲಿ. ಆದರೆ ಈ ಬಾರಿ BSP ಉಳಿದವರೆಲ್ಲ RLD ಕೂಡ BJP ಕಡೆ ಸಚಿವರಾಗ್ತಿರೋ ಕಾರಣ ಸೋನಿಯಾ ಗಾಂಧಿ ಚುನಾವಣೆಗೆ ಸ್ಪರ್ಧೆ ಮಾಡಿದರೆ ಸೋನಿಯಾ ಗಾಂಧಿನೂ ಸೋಲಿಸುವಂಥ ಲೆಕ್ಕಾಚಾರದಲ್ಲಿ BJP ಕರಿದ್ರು. ರಾಮ ಜನ್ಮಭೂಮಿ ಅಂದರೆ ಅಯೋಧ್ಯೆ ರಾಮ ಮಂದಿರ ನಿರ್ಮಾಣದ ನಂತರ ಉತ್ತರ ಪ್ರದೇಶದಲ್ಲಿ BJPಯ ಒಂದು ಗ್ರಾಫ್ ಮತ್ತಷ್ಟು ಜಾಸ್ತಿ ಮಾಡ್ಕೊಂಡವ್ರೆ. ಈ ಚುನಾವಣೆಯಲ್ಲಿ ಸೋನಿಯಾ ಗಾಂಧಿನ ರಾಹುಲ್ ಗಾಂಧಿನ ಆಗಲೇ ಸೋಲಿಸಿದ್ರು, ಮುಗಿದೋಗಿತ್ತದು ಗುರಿ. ಈ ಬಾರಿ ಸೋನಿಯಾ ಗಾಂಧಿಯವರು ಅಲ್ಲಿ ಸೋಲಿಸಬೇಕು ಅನ್ನೋ ಲೆಕ್ಕಾಚಾರದಲ್ಲಿ BJP ಕರೀದ್ರು. ಈ ಸನ್ನಿವೇಶದಲ್ಲಿ ಕಡೆಗಾಲದ ಟೆನ್ಷನ್ಗಳು ಯಾಕೆ ಅನ್ನೋ ಲೆಕ್ಕಾಚಾರಕ್ಕೆ ಸುಲಭವಾಗಿ ರಾಜ್ಯಸಭೆಗೆ ಹೋಗೋ ದೃಷ್ಟಿಯಿಂದ ರಾಜ್ಯಸಭೆ ಮೂಲಕ ಸೋನಿಯಾ ಗಾಂಧಿ ಸರಾಗವಾಗಿ ಹೋಗ್ತಾ ಇದ್ದಾರೆ. ಸೋನಿಯಾ ಗಾಂಧಿ ಸೋಲಿಸುವ ಗುರಿ ಹಿನ್ನೆಲೆ ಇವೆಲ್ಲ ಸ್ಟ್ರಾಟಜಿಗಳು ಕಾಂಗ್ರೆಸ್ಗಳೆಲ್ಲ ಚರ್ಚೆ ಆಗುತ್ತೆ. ರಾಜಕೀಯ ಸಂಧ್ಯಾಕಾಲದಲ್ಲಿ ರಾಜ್ಯಕ್ಕೆ ನಿವೃತ್ತಿ ಅಂಚಿನಲ್ಲಿರ್ತಕ್ಕಂಥ ಸೋನಿಯಾ ಗಾಂಧಿ ಅವರಿಗೆ ಸೋಲು ಒಳ್ಳೇದಲ್ಲ, ಬೇಡ. ಈ BJPಗರು ಮಂಡ್ರು ಕೇಳೋದಿಲ್ಲ ಮಾತಾ. ಮೊದಲಿತ್ತು ಪ್ರಬಲ ನಾಯಕರ ವಿರುದ್ಧ ವಿಪಕ್ಷಗಳು ದುರ್ಬಲ ಕ್ಯಾಂಡಿಡೇಟ್ಗಳನ್ನ ಹಾಕೊಂಡು ಗೆಲ್ಸ್ಕೊಂಡು ಹೋಗೋದಿತ್ತು. ಪ್ರಬಲ ಅಭ್ಯರ್ಥಿಗಳ ವಿರುದ್ಧ ದುರ್ಬಲ ಕ್ಯಾಂಡಿಡೇಟ್ಗಳನ್ನ ಹಾಕಿ ಲೀಡರ್ಗಳಂಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋರು. ಅದನ್ನು ಆ ಥರದ ಒಂದು ಒಪ್ಪಿಗೆ ಇಟ್ಕೊಂಡಿದ್ರು. ದುರ್ಬಲ ಕ್ಯಾಂಡಿಡೇಟ್ ಹಾಕೋದು ಹಿಂಗೆ ಮಾಡ್ಕೊಂಡು ರಾಜಕೀಯ ಮಾಡ್ತಿದ್ರು. ಆದರೆ ಸೋನಿಯಾ ಗಾಂಧಿ ಅವ್ರನ್ನೂ ಸೋಲಿಸ್ಬೇಕು ಅನ್ನೋದು BJPಯ ಗುರುತಾಗಿತ್ತು, ಹೆಗ್ಗುರುತಾಗಿತ್ತು. ಗುರಿ ಇಟ್ಕೊಂಡಿದ್ರು ಅವ್ರಿಗೆ, ಸರ್ ಇದು ಸೋಲ್ಸಿ ಇದನ್ನು ಬರೆದಿಟ್ಕೊಳ್ಳಿ ಅಂತ. ಬಟ್ ಸೋನಿಯಾ ಗಾಂಧಿ ಅವ್ರಿಗೆ ರಾಜಕೀಯ ಆಗಲೇ ಹೇಳಿದಲ್ಲ, ಸಂಧ್ಯಾಕಾಲದಲ್ಲಿ ಕಡೆಯ ಕಾಲದಲ್ಲಿ ಆ ಸೋಲಿನ ವಿದಾಯ ಬೇಡ ಅನ್ನೋ ಕಾರಣಕ್ಕೆ ಸ್ವತಃ ಕಾಂಗ್ರೆಸ್ ಸಿಗಲ್ಲರಲ್ಲ. ಈ BJPಗರು ಯಾರ ಮಾತು ಕೇಳಲ್ಲ, ಇವ್ರ ಹತ್ರ ಕರ್ಟೆಸಿ ಇಲ್ಲ. BJPಯವ್ರು ನಮ್ಮನ್ನು ಹೆಚ್ಚು ಕಮ್ಮಿ 10ಕ್ಕಿಂತ ಕೆಳಗೆ ಇಳಿಸಕ್ಕೆ ನಿಂತವ್ರು ಇವರು. ನಿಮ್ಗೆ ಇನ್ನೊಂದು ವಿಷಯ ಗೊತ್ತಿರಲಿ, ಕಾಂಗ್ರೆಸ್ನ ಮಾನವನ್ನ ಕಾಪಾಡಿರೋದು ಕರ್ನಾಟಕ ಅಲ್ಲ, ಕೇರಳ. ಕಾಂಗ್ರೆಸ್ನ ಮಾನವನ್ನ ಕಾಪಾಡಿರೋದು ಕರ್ನಾಟಕ ಅಲ್ಲ, ಕೇರಳ. ಕಳೆದ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಕೇರಳದ 20 ಕ್ಷೇತ್ರಗಳಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೆದ್ದಿದ್ದು ಒಂದೇ ಸೀಟು. ಕರ್ನಾಟಕ ಕಾಂಗ್ರೆಸ್ ಗೆದ್ದಿದ್ದು ಒಂದೇ ಸೀಟು ಅಲ್ವಾ. ಆದರೆ ಕೇರಳದಲ್ಲಿ ದೊಡ್ಡ ಮಟ್ಟಕ್ಕೆ ಅಲ್ಲಿ ಸೀಟ್ಗಳು ಸಿಗುತ್ತೆ. ನಾನು ಅದನ್ನು ಕೂಡ ನಿಮಗೆ ಬ್ರೀಫ್ ಮಾಡಿಬಿಡ್ತೀನಿ, ಯಾವ್ಯಾವ ರಾಜ್ಯದಲ್ಲಿ ಯಾವ ಥರ ಆಯಿತು ಅಂತ ನೋಡೋದಾದ್ರೆ. ಕೇರಳದಲ್ಲಿ ದೊಡ್ಡ ಲಾಭ ಕಾಂಗ್ರೆಸ್ಸಿಗಾಗುತ್ತೆ. ರಾಹುಲ್ ಗಾಂಧಿಗೆ ಗೆಲ್ಸ್ತಾರೆ. ಇಲ್ಲಿ ಸುರೇಶ್ ಬಿಟ್ಟರೆ ಇನ್ಯಾರನ್ನೂ ಗೆಲ್ಸಲ್ಲ, DK ಸುರೇಶ್ ಬಿಟ್ಟರೆ ಇನ್ಯಾರನ್ನೂ ಗೆಲ್ಸಲ್ಲ. ಸೊ ಹಾಗಾಗಿ ಈ ಲೆಕ್ಕಾಚಾರಕ್ಕೆ ಬಂದಾಗ ಕೇರಳ ಕಾಂಗ್ರೆಸ್ ದೇಶದ ಕಾಂಗ್ರೆಸ್ ಮಾನ ಮರ್ಯಾದೆಯನ್ನು ಕಾಪಾಡಿತ್ತು. ನಿಮಗೆ ಆಂಧ್ರ ಪ್ರದೇಶ ಬಂದಾಗಲೂ ಕಾಂಗ್ರೆಸ್ 0, ಅಲ್ಲಿ 1 MP ಇರಲಿಲ್ಲ ಕಾಂಗ್ರೆಸ್ಗೆ. ಅಸ್ಸಾಮಲ್ಲಿ ಬಂದಾಗ 3 ಗೆದ್ದಿತ್ತು. ಅಸ್ಸಾಮೇ ಗ್ರೇಟ್ ಕರ್ನಾಟಕ ಕಾಂಗ್ರೆಸ್ಗಿಂತ. ಬಿಹಾರದಲ್ಲಿ ಕಾಂಗ್ರೆಸ್ 1, ಬಿಹಾರಕ್ಕೂ ಕರ್ನಾಟಕಕ್ಕೂ ಸೇಮ್. ಇನ್ನು ಛತ್ತೀಸ್ಗಢಲ್ಲಿ ಕಾಂಗ್ರೆಸ್ 2 ಗೆದ್ದಿತ್ತು, ಕರ್ನಾಟಕಕ್ಕಿಂತ ಜಾಸ್ತಿ. ಇನ್ನು ದೆಹಲಿಯಲ್ಲಿ ಕಾಂಗ್ರೆಸ್ 0, ಗೋವಾದಲ್ಲಿ 1 ಗೆದ್ದಿತ್ತು, ಕರ್ನಾಟಕದಲ್ಲಿ 1, ಗೋವಾದಲ್ಲಿ 1. ಗುಜರಾತಲ್ಲಿ ಕಾಂಗ್ರೆಸ್ 0, ಹರಿಯಾಣದಲ್ಲಿ ಕಾಂಗ್ರೆಸ್ 0, ಹಿಮಾಚಲ ಪ್ರದೇಶದಲ್ಲಿ 0, ಜಮ್ಮು ಕಾಶ್ಮೀರದಲ್ಲಿ 0, ಜಾರ್ಖಂಡಲ್ಲಿ 1 ಕಾಂಗ್ರೆಸ್ಸು, ಕರ್ನಾಟಕದಲ್ಲಿ 1 ಕಾಂಗ್ರೆಸ್ಸು, ಕೇರಳದಲ್ಲಿ ಕಾಂಗ್ರೆಸ್ 15 ಸೀಟು. ಕೇರಳದಲ್ಲಿ ಕಾಂಗ್ರೆಸ್ಸು 15 ಸೀಟು, ಅತಿ ಹೆಚ್ಚು ಸೀಟ್ಗಳು ಗೆದ್ದಿದ್ದು ಕಾಂಗ್ರೆಸ್ಸು ಕೇರಳದಲ್ಲಿ. ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ 1, ಮಹಾರಾಷ್ಟ್ರದಲ್ಲಿ ಸೀಟ್ ಬರ್ತಾ 48 ಸೀಟಲ್ಲಿ ಕಾಂಗ್ರೆಸ್ 1 ಗೆಲ್ಲುತ್ತೆ. ಮೇಘಾಲಯ ಕಾಂಗ್ರೆಸ್ 1 ಗೆದ್ದಿದೆ. ಹಾಗಾಗಿ ಒಡಿಶಾ ಬಂದಾಗ ಕಾಂಗ್ರೆಸ್ 1 ಸ್ಥಾನ ಗೆಲ್ಲುತ್ತೆ ಒಡಿಶಾದಲ್ಲಿ. ಪಂಜಾಬಲ್ಲಿ ಕಾಂಗ್ರೆಸ್ 8 ಸ್ಥಾನ ಗೆಲ್ಲುತ್ತೆ. ಕೇರಳ ಬಿಟ್ಟರೆ ಪಂಜಾಬ್ ದೊಡ್ಡ ರಿಸಲ್ಟನ್ನು ಕೊಟ್ಟಿತ್ತು. ರಾಜಸ್ಥಾನ 1 ಗೆಲ್ಲುತ್ತೆ. ಸೊ ಹಾಗಾಗಿ ಈ ಬಾರಿ ಇನ್ನಷ್ಟು ನಂಬರ್ನ ಕಡಿಮೆ ಮಾಡಬೇಕು ಅನ್ನೋದಾಗಿತ್ತು BJPಯದ್ದು. ಕೇರಳದಲ್ಲಿ LDF ವರ್ಸಸ್ UDF, ಅವರೇ ಈಗ INDA ಮೈತ್ರಿ ಕೊಟ್ಟಿದೆ, ಅದು ಕಿತ್ತೋಗುತ್ತೆ ಹೆಚ್ಚು ಕಮ್ಮಿ. ಸ್ವಲ್ಪ ದಿನದಲ್ಲಿ ಅದು ಕಿತ್ತೋಗುತ್ತೆ, ಯಾಕಂದರೆ ಸೀಟ್ ಶೇರಿಂಗ್ ಆಗಲ್ಲ ಅಲ್ಲಿ. BJP ದೂರ ಇಡಬೇಕು ಅಂದರೆ BJP 1 MP ಗೆದ್ದಿಲ್ಲ ಇವತ್ತಿನವ್ರಿಗೆ ಇತಿಹಾಸದಲ್ಲಿ ಕೇರಳದಲ್ಲಿ. ಸುಮ್ಮನೆ ಮೋದಿನ ವಿರೋಧ ಮಾಡಬೇಕು ಅಂತ ಅವರೆಲ್ಲ ಒಂದಾಗವ್ರೆ. ಚುನಾವಣೆಯಿಂದ ಮತ್ತೆ ಸ್ಪ್ಲಿಟ್ ಅಗೇನ್. ಸೊ ಕೇರಳದಲ್ಲಿ ಆ ನಂಬರ್ 15 ಏನಿದೆ ಅದು 5 ಇಳಿಸ್ತಾರೆ ಹೆಚ್ಚು ಕಮ್ಮಿ. ಸಾರಿ, ಕಮ್ಯುನಿಸ್ಟ್ ಪಾರ್ಟಿ ಸ್ಟ್ರಾಂಗ್ ಆಗಿದೆ.
ಬಟ್ ಅದು ಮತ್ತೆ ಆ ನಂಬರ್ ವಾಪಸ್ ಗೋಸ್ಟು INDA ಮೈತ್ರಿಕೂಟ. ಆ್ಯಂಡ್ ಪಂಜಾಬದಲ್ಲಿ ಆಪ್ ಸ್ಟ್ರಾಂಗ್ ಆಗಿದೆ. ಕಾಂಗ್ರೆಸ್ನ ಈ ಬಾರಿ 20-30 ಕಟ್ಟಾಕಬೇಕು. ನಂಬರ್ 2, ನಂಬರ್ 1 BJP, ನಂಬರ್ 2 ಕಾಂಗ್ರೆಸ್ ಇರಬಾರ್ದು. ಬೇಕಾದ್ರೆ DMK ಬರಲಿ, YSRCP ಬರಲಿ, TMC ಬರಲಿ ಅನ್ನೋ ಕಾರಣಕ್ಕೆ. ಇದಿನ್ನೂ ಭಾಳ ರಾಜಕಾರಣ ಭಾಳ ರೋಚಕ. ನೀವು ಇದನ್ನು ನೋಡಲೇಬೇಕು. ಯಾಕೆ ಈ ವಿಷಯ ಹೇಳ್ತಾ ಇದ್ದೀನಿ, ಪಾರ್ಟಿ ವೈಸ್ ರಿಸಲ್ಟ್ ಬಂದಾಗ ಸ್ನೇಹಿತರೆ, ಪಾರ್ಟಿ ವೈಸ್ ಬಂದಾಗ BJP 303, ಕಾಂಗ್ರೆಸ್ 52, ತೃಣಮೂಲ ಕಾಂಗ್ರೆಸ್ 22. ಬಟ್ ಈ ಸರ್ ತೃಣಮೂಲ ಕಾಂಗ್ರೆಸ್ ಗೇನ್ ಆಗುತ್ತೆ. ಎಲ್ಲಿ? ವೆಸ್ಟ್ ಬೆಂಗಾಲಲ್ಲಿ. ಹೆಚ್ಚು ಕಮ್ಮಿ ವೆಸ್ಟ್ ಬೆಂಗಾಲಲ್ಲಿರೋ ಸೀಟಲ್ಲಿ ಒಂದು 30 ಸ್ಥಾನ ಬಂದರು. ಕಾಂಗ್ರೆಸ್ನ 30ಕ್ಕಿಂತ ಕೆಳಗಡೆ ಇಳಿಸಿದ್ರೆ BJP ನಂತರದ ಸ್ಥಾನ TMCಗೆ ಹೋದ್ರೂ ಹೋಗ್ಬೋದು. ಸೊ ಈ ಹಿನ್ನೆಲೆ ಕಾಂಗ್ರೆಸ್ನ ಸೆಕೆಂಡ್ ಪ್ಲೇಸ್ ಅಲ್ಲ 3ನೇ ಪ್ಲೇಸ್ಗೆ ತಗೊಳ್ಬೇಕು ದೇಶದಲ್ಲಿ ಅಂತ BJPಗರು ನಿಂತವ್ರೆ. ಸೋನಿಯಾ ಗಾಂಧಿನ ಸೋಲಿಸ್ಬೇಕು ಅಂತ ನಿಂತಿದ್ರು. ಹಾಗಾಗಿ ಸೋನಿಯಾ ಗಾಂಧಿ ಈಗ ಹಿರಿಯ ಕಾಂಗ್ರೆಸ್ಸಿಗರೆಲ್ಲ ಬೇಡ, ಈ BJPಯವರು ಮಣ್ಣನ ಮಕ್ಕಳಿವರು ಸೋಲಿಸ್ಬಿಡ್ತಾರೆ. ನೀವು ರಾಜ್ಯಸಭೆಗೆ ನಡೀರಿ, ನೇರ ಚುನಾವಣೆಗಳ ಸವಾಸ ಸಾಕು. ಕಡೆಯ ಚುನಾವಣೆ ನೀವು ಗೌರವಿತವಾಗಿ ಇದು ಮಾಡಬೇಕು ಅನ್ನೋ ಕಾರಣಕ್ಕೆ ಅವ್ರನ್ನ ರಾಜ್ಯಸಭೆಗೆ ಕಳಿಸ್ತಾರೆ. ಇದು ಮೊದಲೇ ಗೊತ್ತಾಗಿರಲಿಲ್ಲ, ಕಾಂಗ್ರೆಸ್ ಮೇಲೆ ಆಪರೇಷನ್ ಮಾಡೋರು ಇವರು. ಈ BJPಗಿರವರಲ್ಲ ಈಸಿ ಅಲ್ಲ. ಖರ್ಗೆ ಅವ್ರು ಮಾತಾಡಿದ್ರು ಮಾತಾಡ್ತಾ, ಪ್ರಜಾಪ್ರಭುತ್ವ ವ್ಯವಸ್ಥೆನ ಬುಡಮೇಲೆ ಮಾಡ್ತಾರೆ BJPಗರು ಅಂತ. ಬುಡಮೇಲೆ ಮಾಡ್ತಾರೋ ಬಿಡ್ತಾರೋ, ಕಾಂಗ್ರೆಸ್ನ ಮಾತ್ರ ಬುಡಮೇಲೆ ಮಾಡ್ತಾರೆ BJPಗರು. ಬಟ್ ಹಾಗಾಗಿ ಇಷ್ಟು ಟಫ್ ಇದೆ. ಈ ಕಾರಣಕ್ಕೆ ಸೋನಿಯಾ ಗಾಂಧಿ ಅವರು ಒಂದು ಹಿರಿಯ ಕಾಂಗ್ರೆಸ್ಸಿಗರ ಸಲಹೆಯಂತೆ ನೇರ ಚುನಾವಣೆಯಿಂದ ಹಿಂದೆ ಸರಿದು ರಾಜ್ಯಸಭೆಗೆ ಮೂಲಕ ಸಂಸತ್ತನ್ನು ಪ್ರವೇಶ ಮಾಡ್ತಾ ಇದ್ದಾರೆ. ಈ ಕಾರಣಕ್ಕೆ ಸೋನಿಯಾ ಗಾಂಧಿ ಹೋಗಿದ್ದು, ಬೇರೆ ಏನೂ ರಹಸ್ಯ ಅಲ್ಲ. BJPಗರು ರಹಸ್ಯವ ಸೋಲಿಸ್ಬೇಕು ಅಂತಲೇ ನಿಂತಿದ್ರು. ಆ ಸೋಲಾಗಬಾರ್ದಲ್ಲ ಅನ್ನೋ ಕಾರಣಕ್ಕೆ ಆ ಕಡೆ ಹೋದರು. ಸೊ ಇನ್ನೊಂದು ಗುರಿ BJPಗರಿಗೆ ಏನು ಅಂದರೆ ನಂಬರ್ 2 ಕಾಂಗ್ರೆಸ್ ಇರಬಾರ್ದು. ಬೇಕಾದ್ರೆ ಬೇರೆ ಯಾವುದೇ ಪ್ರಾದೇಶಿಕ ಪಕ್ಷ ಬಂದರೂ ಪರವಾಗಿಲ್ಲ, ಕಾಂಗ್ರೆಸ್ನ ಆ ಮಟ್ಟಿಗೆ ಸೋಲಿಸ್ಬೇಕು ನಿಂತಿದ್ದಾರೆ. ಹೇಳೋಕ್ಕಾಗಲ್ಲ, ಏನು ಬೇಕಾದ್ರೂ ದೇಶ ರಾಜಕಾರಣದಲ್ಲಿ ಆಗ್ಬೋದು. ನಿಮ್ಮ ಪ್ರಕಾರ BJP ಸರಿ 370, NDA 400+ ಬರ್ತೀವಿ ಅಂತ ಹೇಳ್ತಿದ್ದಾರೆ. ಕಾಂಗ್ರೆಸ್ ಇಲ್ಲ ಅವೆಲ್ಲ ಬಿಡಲ್ಲ, ನಾವು ಅಧಿಕಾರಕ್ಕೆ ಬರ್ತೀವಿ ಅನ್ನೋದು ಕಾಂಗ್ರೆಸ್ಸಿಗರ ವಿಶ್ವಾಸ. ಗೊತ್ತಿಲ್ಲ ಯಾರು ಎಷ್ಟು ಸ್ಥಾನ ಗಳಿಸ್ಬೋದು. ಮತ್ತೆ ನರೇಂದ್ರ ಮೋದಿ ಪ್ರಧಾನಿ ಆಗ್ತಾರಾ ಅಥವಾ ರಾಹುಲ್ ಗಾಂಧಿ ಆಗ್ತಾರಾ? ತಾವೇನು ಹೇಳ್ತೀರಿ? ಕಾಂಗ್ರೆಸ್ನ 2ನೇ ಪ್ಲೇಸಿಂದ 3ನೇ ಪ್ಲೇಸ್ ಗಳಿಸ್ತಾರಾ BJPಗರು? ಅದು ಸಾಧ್ಯ ಆಗುತ್ತಾ? ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಇದು ಕರ್ನಾಟಕ TV, ಕನ್ನಡಿಗರ ಧ್ವನಿ.